ಈಗ ನಾನು ಏನು ಹೇಳೋದಂದರೆ ಭಾಳ ಸುಲಭ. ನಿಮಗೆ ಆರೋಗ್ಯದಲ್ಲಿರಬೇಕಾ, ಎಲ್ಲರನ್ನು ಪ್ರೀತಿ ಮಾಡಿ. ಅನಾರೋಗ್ಯದಲ್ಲಿರಬೇಕಾ, ದ್ವೇಷ ಮಾಡಿ. ಈ ದ್ವೇಷದಷ್ಟು ದೊಡ್ಡ ಅನಾರೋಗ್ಯಕ್ಕೆ ಕಾರಣ ಬೇರೆ ಇಲ್ಲ. ಅದು ಆ ದ್ವೇಷವೇ ನಿಮ್ಮನ್ನು ಕೊಲ್ಲೋದು, ಆ ನೆಗೆಟಿವ್ ಥಾಟ್ಸೇ ನಿಮ್ಮನ್ನು ಕೊಲ್ಲೋದು. ಮತ್ತು ನೀವು ಸುಮ್ಮನೆ ಇದರಲ್ಲಿ ಕೊಲೆಸ್ಟ್ರಾಲ್ ಉಂಟು, ಇದು ಅಂಬಡೆ ಒಳ್ಳೆಯದಲ್ಲ, ಇದು ಪೂರಿ ಒಳ್ಳೆಯದಲ್ಲ, ಇದು ಸುಮ್ಮನೆ ಒಳ್ಳೆಯದಲ್ಲ ಅಂತ ಹೇಳಿಯೇ ಸಾಯ್ತೀರಿ ನೀವು. ಏನಾಗೋದಿಲ್ಲ. ಕೊಲೆಸ್ಟ್ರಾಲ್ ಉಂಟು. ಪ್ರೆಸಿಡೆಂಟ್ ಒಬಾಮಾಗೆ ಬೆಳಿಗ್ಗೆ 6 ಮೊಟ್ಟೆಯ ಆಮ್ಲೆಟ್ ಆಗಬೇಕು ಅವನ ಬ್ರೇಕ್ಫಾಸ್ಟಿಗೆ. ಎಷ್ಟು? 6 ಮೊಟ್ಟೆ. ಬಿಳಿಯಲ್ಲ, ಇಡೀ ಮೊಟ್ಟೆ. ನಿಮಗೆಲ್ಲ ಆಮ್ಲೆಟ್ ಮಾಡ್ತೀರಿ ಬಿಳಿದು, ಅದರಲ್ಲಿ ಏನೂ ಇಲ್ಲ, ಅದು ವಿಷ. ಅದು ಮೊಟ್ಟೆ ತಿನ್ಬೇಕಾ, ಇಡೀ ಮೊಟ್ಟೆ ತಿನ್ನಿ, ಇದೇ ತಿನ್ನಬೇಡಿ. ಹಾಗಾಗಿ ಅದು ಇದು ತಿಂತೇನೆ ಅಂತ ಹೆದರೋದ್ರಿಂದ ನೀವು ಸಾಯ್ತೀರಿ. ಹೆದರಬೇಡಿ, ಏನೂ ತಿನ್ನಿ. ಆದರೆ 2 ವಿಷಯ ಮಾಡಿ. ಒಂದು ಐಲಿಟ್ಸ್ ಕಪ್ಲೆಟ್ ಉಂಟು. ಐ ಈಟ್ ವೆನ್ ಐ ಆಮ್ ಹಂಗ್ರಿ, ಐ ಡ್ರಿಂಕ್ ವೆನ್ ಐ ಆಮ್ ಥರ್ಸ್ಟಿ, ಇಫ್ ಹೆವನ್ಸ್ ಡೋಂಟ್ ಫಾಲ್ ಡೌನ್ ಐ ವಿಲ್ ಸರ್ಟ್ಲಿ ಲೀವ್ ಟಿಲ್ ಐ ಡೈ. ನಾನು ಹಸಿವಾದರೆ ಊಟ ಮಾಡ್ತೇನೆ, ಬಾಯಾರಿಕೆ ಆದರೆ ಕುಡಿತೇನೆ, ಆಕಾಶ ಕೆಳಗೆ ಬೀಳ್ದಿದ್ರೆ ಸಾಯುವವರೆಗೆ ಬದುಕ್ತೇನೆ ಅಂತ. ಮತ್ತೆ ಒಂದು ಹೇಳ್ತೇನೆ, ದಿವಸಾಗಲೂ ಬೇಕಿದ್ರೆ ಡಾಕ್ಟ್ರನ್ನ ನೋಡಿ, ದಿವಸಾಗಲೂ ಬೇಕಿದ್ರೆ ಮಾತ್ರೆ ತೆಕ್ಕೊಳ್ಳಿ, ಅಥವಾ ಅದರ ವಿಷಯವೇ ಆಲೋಚನೆ ಮಾಡಿ ಚೆಕಪ್ ಎಲ್ಲ ಮಾಡಿಸಿ, ಒಂದು ದಿವಸ ಕೂಡ ಹೆಚ್ಚು ಬದುಕುವುದಿಲ್ಲ, ಅದು ಗ್ಯಾರಂಟಿ. ಬರ್ನಾರ್ಡ್ ಶಾ ಭಾಳ ಒಳ್ಳೇದು ಬರೀತಾನೆ ಡಾಕ್ಟರ್ಸ್ ಡಿಲೆಮಾದಲ್ಲಿ. ನೆವರ್ ಟ್ರೈ ಟು ಲಿವ್ ಹಿಯರ್ ಫಾರ್ ಎವರ್, ಯು ವಿಲ್ ನೆವರ್ ಸಕ್ಸೀಡ್ ಅಂತ. ಅದರಿಂದ ಇದೆಲ್ಲ ಪ್ರಯತ್ನ ಯಾಕೆ ಅಂದರೆ ಸಾವು ಬೇಡ ಅಂತಲ್ಲ. ನಾನು ಸಾಯುವ ಪೇಷನ್ಸ್ ಹೇಳೋದು. ಯಾಕೆ ಹೆದರ್ತೀರ? ನೀವು ಭಾಳ ಒಳ್ಳೆಯವರು. ನಿಮಗೇನು, ನೀವು ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ಸಾಯಲೇಬೇಕಲ್ವ. ಸೊ ನೀವು ಖಂಡಿತ ಸ್ವರ್ಗಕ್ಕೆ ಹೋಗ್ತೀರ, ಅಷ್ಟು ಒಳ್ಳೆಯವರು ನೀವು. ಯಾಕೆ ಮತ್ತೆ ಹೆದರಿಕೆ? ಅಲ್ಲಿ ಹೋದರೆ ದೇವರೊಟ್ಟಿಗೆ ಕೂತ್ಕೊಳ್ಳೋದು, ಅಲ್ಲಿ ಸ್ವಲ್ಪ ಫುಡ್ ಕಮ್ಮಿ ಅಂದರೆ ದೇವರು ಮತ್ತು ನೀವು ಮಾತ್ರ ಏನಾದರೂ ಸ್ಯಾಂಡ್ವಿಚ್ ಸಿಗ್ಬೋದು ಅಷ್ಟೇ. ಸಂತೋಷ ಆಯಿತು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲಿಯಾದರೆ ದೇವರ ಲೆಕ್ಕ ಇಡುವುದರಲ್ಲಿ ಅವರ ಚಾರ್ಟರ್ಡ್ ಅಕೌಂಟೆಂಟ್ ಸ್ವಲ್ಪ ತಪ್ಪು ಮಾಡಿದರೆ ನೀವು ನರಕಕ್ಕೂ ಹೋಗ್ಬೋದು. ಏನಂತೆ, ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಮತ್ತೆ ಅಲ್ಲಿ ದೇವರು ಅಡಿಗೆಗೆ ತುಂಬ ಭಟ್ರನ್ನೆಲ್ಲ ಮಾಡಿದ್ದಾರೆ, ಒಳ್ಳೆ ಊಟ ಸಿಗ್ತದೆ. ಸೊ ಅಲ್ಲಿಯೂ ಸಂತೋಷ. ಹಾಗಿದ್ರೆ ಸಾಯಬೇಕು ಅಂತಿಲ್ಲ. ಇಲ್ಲಿ ಏನಾದರೂ ಒಳ್ಳೇದು ಮಾಡಿ, ಹೋದಲ್ಲಿ ಕೂಡ ಒಳ್ಳೇದು ಮಾಡ್ತೀರಿ ಅಂತ. ಹಾಗೆ ಹೆದರಿಕೆಯಿಂದಲೇ ಜನ ಸಾಯುವುದು, ಹೆದರಿ ಸಾಯುವುದು. ಕಾಯಿಲೆ ಹೆದರಿಕೆ, ಕಾಯಿಲೆ ಬರುತ್ತೆ, ಕಾಯಿಲೆ ಬರುತ್ತೆ, ಕಾಯಿಲೆ ಬರ್ತದೆ, ನಿಜವಾಗ್ಲೂ ಎಣಿಸೋದು. ನನ್ನ ಒಬ್ಬಳು ನೇಬರ್ ಇದ್ದಾಳೆ, ಪ್ರತಿ ದಿವಸ ಬರೋದು. ಈಗಲ್ಲ ಒಂದು 25 ವರ್ಷದಿಂದ, ನನ್ನ ಗಂಡನಿಗೆ ಡಯಾಬಿಟಿಸ್ ಡಾಕ್ಟ್ರೆ, ನನಗೆ ಬರ್ತದ? ಅದೇ ಗಂಡನ ಮುಟ್ಬೇಡ, ಬರ್ತದೆ ಹೇಳಿ 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 ಅವಳಿಗೆ ಏನಿರಲಿಲ್ಲ. ಮೊನ್ನೆ ಸಕ್ಕರೆ ಹೆಚ್ಚಾಗಿ. ಇಲ್ಲ ನೀವು ಬರೋದಿಲ್ಲ ಅಂತ ಹೇಳಿದಿರಲ್ಲ ಡಾಕ್ಟ್ರೆ, ನೋಡಿ ಈಗ ನನ್ನ ಅವಸ್ಥೆ. ನಾನು ಹೇಳಿದೆ, ನೀನು ಸತ್ತೋಗೋದಿಲ್ಲ, ಏನಾಗೋದಿಲ್ಲ ನಿನಗೆ, ಹೆದರಬೇಡ ಅಂತ. ಇದು ಈ ಹೆದರುದು, ಆ ಹೆದರಿಕೆ ಒಂದು ಬಿಡಿ. ಮನಸ್ಸಿನ ಧೈರ್ಯ ಮಾಡ್ಕೊಳ್ಳಿ. ನಾನು ಇದ್ದಷ್ಟು ಕಾಲ ಬದುಕ್ತೇನೆ, ಇಷ್ಟರವರೆಗೆ ನಾನು ಸರಿ ಇದ್ದೇನೆ. ನಾಳೆ ಗೊತ್ತಿಲ್ಲ, ನಾಳೆ ಗೊತ್ತಿಲ್ಲ, ನಾಳೆ ಯಾರಿಗೂ ಗೊತ್ತಿಲ್ಲ. ನಾಳೆ ಏನಾಗಿದ್ರೆ, ನಾನು ಯಾವಾಗಲೂ ಹೇಳೋದು, ಸಂತೋಷ ಬೇಕಾ? 365 ಸಲ 2 ದಿವಸ ಮರ್ತು ಬಿಡಿ, 2 ದಿವಸಕ್ಕೆ ರಜೆ ಕೊಡಿ. ಬಾಕಿ ಉಳಿದ 363 ದಿವಸ ನಿಮ್ಗೆ ಸಂತೋಷ. ಆ 2 ದಿವಸ ಯಾವುದು? ನಾಳೆ ಮತ್ತು ನಿನ್ನೆ. ನೀವು ಮನೆಗೆ ಹೋಗಿ ಆಲೋಚನೆ ಮಾಡಿ, ನೀವು ಯಾಕೆ ಬರಿ ಮಾಡೋದು? ನಾನು ನಿನ್ನೆ ಹಾಗೆ ಮಾಡಬಾರ್ದಿತ್ತು, ನಾನು ಹೀಗೆ ಮಾಡಿದರೆ ನನಗೆ ಲಾಭ ಹೆಚ್ಚು ಸಿಗ್ತಿತ್ತು. ನಿನ್ನೆ ಸತ್ತೋಯ್ತು, ಇವತ್ತೇನು ಮಾಡ್ಲಿಕ್ಕೆ ಉಂಟದು ವಿಷಯ? ಅದನ್ನೇ ಬರಿ ಮಾಡಿ ಸಾಯ್ತೀರಾ? ಅಥವಾ ನಾಳೆ ಏನಾಗ್ತದ, ನನ್ನ ಮಗನ ಪರೀಕ್ಷೆ ಬಂತು ಏನಾಗ್ತೋ, ಅದೆಲ್ಲ ಸತ್ತಿದ್ದೀರಿ. ಆ 2 ದಿವಸ ಬಿಡಿ, ಮತ್ತೆ ಸಂತೋಷ ಅಲ್ವಾ? ಸೊ ಮನಸ್ಸಿಗೆ ಸಂತೋಷ ಇರಲಿ. ಮನಸ್ಸು ಎಲ್ಲಿ ಉಂಟು? ಎಲ್ಲ ಕಡೆಯಲ್ಲಿ ಉಂಟು. ನಿಮ್ಮ ಮನಸ್ಸು ನನ್ನ ಮನಸ್ಸು ಒಂದೇ. ನಾನು ನಿಮ್ಮ ಮನಸ್ಸನ್ನು ಇನ್ಫ್ಲುಯೆನ್ಸ್ ಮಾಡ್ಬೋದು. ಅದಕ್ಕೆ ಹೇಳೋದು ಹಿಪ್ನೋಸಿಸ್ ಅಂತ. ನಾವು ಡಾಕ್ಟರ್ಗಳೆಲ್ಲ ಎಂತ ಮಾಡೋದು? ನಿಮ್ಮನ್ನು ಮಂಗ ಮಾಡೋದು. ನೀವು ನಮ್ಮ ಮೇಲೆ ಫೇತ್ ಇದ್ದರೆ ನಾನು ಹೇಳಿದ್ದನ್ನು ನೀವು ನಂಬ್ತೀರಿ, ಸತ್ಯ ಅದು. ನಾನು ಹೇಳಿದ್ದು ಸಾಕು, ನಿಮ್ಮ ಕಾಯಿಲೆ ಗುಣ ಆಗ್ತದೆ. ದ ಮೋಸ್ಟ್ ಪವರ್ಫುಲ್ 2 ಡ್ರಗ್ಸ್ ಮ್ಯಾನ್ ಕೈಂಡ್ ಎವರ್ ಇನ್ವೆಂಟೆಡ್ ಅಂತ ಬರೆದ ಯಾರು? ಆಲಿವರ್ ವೆಂಡೆಲ್ ಹೋಮ್ಸ್. ಒಬ್ಬ ಬಹಳ ದೊಡ್ಡ ಡಾಕ್ಟ್ರು, ಹಾರ್ವರ್ಡ್ನಲ್ಲಿ ಕಲ್ತ, ಹಾರ್ವರ್ಡ್ನಲ್ಲಿ ಡಾಕ್ಟರ್ ಆದ, ಕೊನೆಗೆ ಎಣಿಸಿದ ಡಾಕ್ಟ್ರ್ ಕೆಲಸ ಒಳ್ಳೆಯದಲ್ಲ ಅಂತ ಬಿಟ್ಟು ಪದ್ಯ ಬರೀಲಿ ಶುರು ಮಾಡಿದ. ಅವನು ಒಂದು ಒಳ್ಳೆ ಪದ್ಯ ಹೇಳ್ತಾನೆ, ದ 2 ಮೋಸ್ಟ್ ಪವರ್ಫುಲ್ ಡ್ರಗ್ಸ್ ಮ್ಯಾನ್ ಕೈಂಡ್ ಇಸ್ ಎವರ್ ಇನ್ವೆಂಟೆಡ್ ಆನ್ ದಿಸ್ ಪ್ಲಾನೆಟ್ ಆರ್ ದ 2 ಕೈಂಡ್ ವರ್ಡ್ಸ್ ಆಫ್ ಎ ಗುಡ್ ಡಾಕ್ಟರ್. ಡಾಕ್ಟ್ರು ಒಳ್ಳೆಯವನಾಗಿರ್ಬೇಕು. ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳೋದು, ರಾಜನಿಗೆ ಗೊತ್ತುಂಟು, ನೀನು ಕಲ್ತ ನಿನ್ನ ಡಿಗ್ರಿ ಮುಖ್ಯ ಅಲ್ಲ, ನೀನು ಎಂಥ ಮನುಷ್ಯ ಅದು ಮುಖ್ಯ. ನಿನಗೆ ಪ್ರೀತಿ ಇರಬೇಕು, ನಿನಗೆ ಎಂಪತಿ ಇರಬೇಕು, ಸಿಂಪತಿ ಅಲ್ಲ. ಸಿಂಪತಿ ಎಲ್ರಿಗುಂಟು. ಓ ಪಾಪ ಅವರಿಗೆ ಸೀಕು ಅತ್ಲೇ ಹೋದವ ಬರ್ತದೆ. ಎಂಪತಿ ಅಂದರೆ ಅವನಿಗೆ ಸೀಕು ಅಂದರೆ ನಿಮಗೆ ಸೀಕು ಬಂದಷ್ಟು ನಿಮಗೆ ಕಷ್ಟ ಆಗಬೇಕು. ಅದಕ್ಕೆ ನೀವೇನಾದರೂ ಮಾಡಬೇಕು.
ಅದಕ್ಕೆ ಡಾಕ್ಟ್ರಿಗೆ ಹೇಳೋದು, ಅದನ್ನು ನೀವು ಜೀವನದಲ್ಲಿ ಅಳವಡಿಸಿ. ಎಲ್ಲರನ್ನೂ ಪ್ರೀತಿ ಮಾಡಿ, ಸರ್ವಭೂತ ಪ್ರೀತಿ. ಎಲ್ಲರನ್ನೂ ಅಂದರೆ ಪ್ರಾಣಿ, ಹಕ್ಕಿ, ಎಲ್ರಿಗೂ ಪ್ರೀತಿ ಮಾಡಿ. ಅವುಗಳು ನಮ್ಮ ಹಾಗೆ ಅಲ್ವಾ? ಹಾಗಾಗಿ ಎಲ್ಲರನ್ನೂ ಪ್ರೀತಿ ಮಾಡಿದರೆ ಈ ಲೋಕದಲ್ಲಿ ಮನುಷ್ಯನಿಗೆ ಏನು ಕಷ್ಟ ಇಲ್ಲ. ಮತ್ತು ಕಾಯಿಲೆ ಎಲ್ಲ ಬರೋದು ಮನಸ್ಸಿನಿಂದ. ದೇಹಕ್ಕೆ ಕಾಯಿಲೆ ಬರೋದಲ್ಲ. ದೇಹ ಅಂದರೆ ಮನಸ್ಸೇ. ಈಗ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ದೇಹಕ್ಕೆ ಮನಸ್ಸಿಗೆ ಏನು ವ್ಯತ್ಯಾಸ ಇಲ್ಲ, ಮ್ಯಾಟ್ರಿಗೂ ಎನರ್ಜಿಗೆ ಏನು ವ್ಯತ್ಯಾಸ ಇಲ್ಲ, ಶಕ್ತಿಗೂ ವಸ್ತುವಿಗೆ ಏನು ವ್ಯತ್ಯಾಸ ಇಲ್ಲ. ಅದು ಎರಡು ಒಂದೇ. ಅದಕ್ಕೆ ಎ ಡ್ಯುಯಾಲಿಟಿ ಅಂತ ಹೇಳೋದು, ಅದಕ್ಕೆ ಅದ್ವೈತ ಅಂತ ಹೇಳೋದು. ಆ ಅದ್ವೈತವನ್ನು ನಾವು ನೆನೆಸಿದ್ರೆ, ನಾವು ಸುಖದಲ್ಲಿದ್ದರೆ, ಬೇರೊಬ್ಬರು ಸುಖದಲ್ಲಿ ಇರಬೇಕು ಅಂತ ಎಣಿಸಿದರೆ, ಇನ್ನೊಬ್ರು ಹಾಳಾಗಬಾರ್ದು ಅಂತ ಎಣಿಸಿದರೆ ನಿಮ್ಗೆ ಏನಾಗೋದಿಲ್ಲ. ಇನ್ನೊಬ್ರು ಹಾಳಾಗಬಾರ್ದು ಆಗಬೇಕು ಎಣಿಸಿದರೆ ನಿಮ್ಮ ಕಣಗಳೇ ನಿಮ್ಮ ಕಣಗಳನ್ನು ದ್ವೇಷಿಸ್ತವೆ. ನಿಮ್ಮ ಕಣವನ್ನು ಎಷ್ಟು ಪ್ರೀತಿ ಮಾಡ್ತಂತ ಹೇಳಿದೆಲ್ಲ, ಎಲ್ಲ ಕಣಗಳು ಸಿಂಕ್ ಡಾನ್ಸ್ ಮಾಡ್ತವೆ.